ನೋವಿನಲ್ಲಿ ಅವಳು ಮುಳುಗುಡ್ತಾ ಇದ್ರೆ ನಾನೆದ್ದು ಆಚೆ ಓಡ್ತೀನಿ. ನಿಧಾನ ಕತ್ಲು ಬಲ್ತ ಮೇಲೆ ಮನೆಗೆ ಬರೋದು. ಸಣ್ಣದೊಂದು ಆಸೆ, ಬರೋ ಹೊತ್ತಿಗೆ ಸಮಸ್ಯೆ ಇರೋಲ್ಲ ಅಂತ. ಕಾಯಿಲೆ ವಾಸಿ ಆಗಿರುತ್ತೆ ಅಂತನಾ? ಇಲ್ಲ. ಬಿಡಿ. ಕೇಳಿಸ್ಕೊಳ್ಳೋಕೆ ಭಯ ನಿಮಗೆ. ಸಾವು ಬಂದು ಹೊತ್ಕೊಂಡು ಹೋಗಿದ್ರೆ ನಮ್ಮಿಬ್ಬರಿಗೂ ಮುಕ್ತಿ ಅಂತ. ಅತಿಯಾಗಿ ಮಾತಾಡ್ತೀರಿ. ಯಾರು ಸಂಬಳದಲ್ಲಿ ಬದುಕೇ ಇಲ್ವಾ? ಒಂದು ಸಂಬಳದಲ್ಲಿ ಹೆಂಡತಿ, 2 ಮಕ್ಕಳು. ಒಬ್ಬರಿಗೆ ತೀರದ ಕಾಯಿಲೆ, ಮತ್ತೊಬ್ಬರಿಗೆ ಇಂಗದ ಹಸುವು. ಈ ಪ್ರಪಂಚದಲ್ಲಿ ಸಾಧ್ಯ ಇಲ್ಲ. ಎಲ್ಲ ಸ್ತರದ ಜನ ಮಿತಿಯಲ್ಲಿ ಬದುಕಿದ್ರೆ ಬರೋ ಸಂಬಳ ದಂಡಿ. ಬದುಕ್ತಾ ಇದ್ದಾರಾ? ಇಂಥ ವೃತ್ತಿ ಅಂತ ತೋರಿಸಿ. ಕಳ್ತನ ನಾನು ತೋರಿಸ್ತೀನಿ. ಅವರೊಟ್ಟಿಗೆ ನಾನು ಬದುಕಬೇಕು. ಅವ್ರು ಹೋಗೋ ಅಂಗಡಿಗೆ, ಅದೇ ಆಸ್ಪತ್ರೆಗೆ, ಅದೇ ಸ್ಕೂಲ್ಗೆ ನಾನು ಹೋಗಬೇಕು. ಅವ್ರು ತೆರೋ ಬೆಲೆ ತೆರಬೇಕು. ಅವ್ರು ದುಡ್ದಿದ್ದಾರೆ, ಕೊಡ್ತಾರೆ. ನನಗಾಗೋದಿಲ್ಲ. ನನಗೆ ಬರೋ ಸಂಬಳ ಸಾಲೋದಿಲ್ಲ. ಆಯ್ತು, ನಿಮ್ಮ ದಾರಿ ನೀವು ಆರಿಸ್ಕೊಳ್ಳಿ. ಎದ್ದೋಗ್ಬೇಡಿ ಮೇಡಮ್, ಕೇಳಿಸ್ಕೊಳ್ಳಿ. ಬೆಳೆದ ಮಕ್ಕಳಿಬ್ರು ಮನೆಯಲ್ಲಿ ಕೆಲಸವಿಲ್ಲದೆ ಹೊತ್ತು ಹೋಗೋಲ್ಲ. ಅಯೋಗ್ಯರು ಊರೆಲ್ಲ ಸಾಲ ಮಾಡಿದ್ದಾರೆ. ಅವ್ರ ಮುಂದೆ ಕೂತ್ರೆ ಈ ಪರಿಸ್ಥಿತಿಗೆ ನಾನು ಕಾರಣ ಅನ್ಸುತ್ತೆ. ನಾನು ಅಯೋಗ್ಯ ಅನ್ಸುತ್ತೆ. ತಿಂಗಳು ಒಂದ್ಸಾರಿ ಮನೆಗೆ ಇಷ್ಟು ಅಂತ ಕೊಡ್ತೀನಿ. ಪೂರ್ತಿ ತಿಂಗಳು ಇವ್ರನ್ನ ಅವಾಯ್ಡ್ ಮಾಡ್ತೀನಿ. ನಸುಕು ಹರಿತಿದ್ದಾಗೆ ಮನೆ ಬಿಟ್ಟು ಹೋಗೋದು, ಮತ್ತೆ ಬರೋದು ರಾತ್ರಿ ಎಷ್ಟೊತ್ತಿಗೋ. ಯಾವುದೋ ಕ್ಯಾಂಟೀನು, ಯಾರೋ ಕೊಡಿಸ್ತಾರೆ. ಉಡಾಫೆ ಮಾತಾಡಿಕೊಂಡು ಪೂರ್ತಿ ದಿನ ನಿರ್ಲಿಪ್ತ ಥರ ಬದುಕೋದು. ನಾಟಕ ಬದುಕ ಇದು? ಏನ್ ಕೊಡ್ಲಿ? ಏನೂ ಬೇಡ. ಸ್ವಲ್ಪ ಏನಾದರೂ ಅಪರೂಪಕ್ಕೆ ಬಂದಿದ್ದೀರಿ. ಬೇಡ, ಆಯ್ತು. ಆಗಿಲ್ಲ ಅನ್ನ ಹೇಳಿ. ಸತ್ಯ ಹೇಳಬೇಕು ಅಂದ್ರೆ ಯಾವತ್ತೂ ನಮ್ಮನೇಲಿ ಇಷ್ಟು ಬೇಗ ಒಲೆ ಹತ್ತೋಲ್ಲ. ಯಾವತ್ತಾದರೂ ಅಪರೂಪಕ್ಕೆ ಅವಳ ಆರೋಗ್ಯ ಸರಿ ಇದ್ರೆ ಅವತ್ತಡಿಗೆ. ಬ್ರೆಡ್ಡು, ಬನ್ನು, ಹೋಟ್ಲ್ ತಿಂಡಿ ಇವೆಲ್ಲ ತಿಂದು ನನ್ನ ನಾಲ್ಗೆ ಕೆಟ್ಟೋಗಿತ್ತು. ಬಡಿಸ್ಕೊಳ್ಳಿ. ಹೇಳಿ ಕಳಿಸ್ದೆ, ಅವಳು ಆಚೆಗೆ ಬರಲಿಲ್ಲ. ಮತ್ತೆ ಹಾಯ್ ಅಂಕಲ್. ಹಲೋ. ಏನಂದ್ಲೋ? ಅವಳ ಫ್ರೆಂಡಿಗೆ ಫೋನ್ ಮಾಡಿದ್ದೆ. ಅಮ್ಮಂಗೆ ಹೇಳು, ನಂದು ಹಠಾನೆ. 4 ದಿನ ಉಪವಾಸ ಹಾಕ್ತೀನಿ ಅಂದಿದ್ರು. 4 ದಿನ ನಾನು ಉಪವಾಸ ಮಾಡ್ತೀನಿ ಅಂದ್ಲು. ನೀನು ಬಾಯಿ ಮುಚ್ಕೊಂಡಿದ್ದಿದ್ರೆ ಆಗಿರೋದು. ಅಪ್ಪ ಶುರು ಮಾಡಿದ್ದು. ಮುಗ್ಸೋಕ್ ನೀನ್ ಬಿಡ್ಲಿಲ್ವಲ್ಲ. ಅವಳು ಬಾಂಬೆಗೆ ಹೊರಟ್ಲು, ಖರ್ಚಾಗತ್ತೆ, ನಾನು ಕೊಡ್ತೀನಿ. ಉರಿ ನಿನಗೆ ಸಹಿಸೋಕಾಗ್ಲಿಲ್ಲ, ಕೆದಕ್ದೆ. ಏನು? ಆ ಋಷಿ ಡ್ಯಾನ್ಸು ಅಂದ್ಲು. ಬಾಂಬೆಗೆ ಹೋಗ್ತೀನಿ ಅಂದ್ಲು. ಅಪ್ಪ ಬೈದ್ರು. ಕಳಿಸ್ತೀನಿ ಅಂತ ಅನ್ಬೇಕಿತ್ತು ನೀನು. ಖರ್ಚು ಆಗಲ್ಲ. ಉಪಾಯವಾಗಿ ತೇಲ್ಸಕ್ಕೆ ನೋಡ್ದೆ. ಈಗ ರಾತ್ರಿಯಿಂದ ಏನೂ ತಿಂದಿಲ್ಲ ಅಂಕಲ್ ಅವಳು. ಬೆಳಗ್ಗೇನು ತಿಂಡಿ ಬೇಡ ಅಂತ ಹೋದ್ಲು. ಮಗಳು ಉಪವಾಸ ಇದ್ದಾಳೆ ಅಂತ ಅಮ್ಮನೂ ಉಪವಾಸ ಇದ್ದಾರೆ.
ತಡಿಯಲ್ಲಮ್ಮ ನಿನಗೆ, ತಲೆನೋವು ಅಂತ ಮಲಗ್ತೀಯ. ನೀವಾದರೂ ಹೇಳಿ ಅಂಕಲ್ ಒಂದು ಮಾತು. ನೀವು ಹೇಳ್ಬೋದಿತ್ತು, ಮಗಳು ನಿನ್ನೆಯಿಂದ ಉಪವಾಸ, ನೀವು ಹಸ್ಕೊಂಡಿದ್ದೀರಿ, ನಾನು ತಿಂತ ಕೂತೆ. ನೀವು ಹೇಳ್ಬೋದಿತ್ತು. ಇಟ್ ಈಸ್ ಎಂಬ್ರಾಸಿಂಗ್. ಸಂಕೋಚ ಆಗುತ್ತೆ. ಅರ್ಧ ತಿಂದಾಯಿತು, ಏನು ಮಾಡಲಿ? ಕೂತು ತಿನ್ನೋ ಹಾಗಿಲ್ಲ, ಬಿಟ್ಟು ಹೇಳೋ ಹಾಗಿಲ್ಲ. ನೀವು ಹೇಳ್ಬೋದಾಗಿತ್ತು. ನಾ ಬರ್ತೀನಿ. ಸಂಬಳದಲ್ಲಿ ಜೀವನ ಮಾಡೋದು ಕಷ್ಟನ ನೀವು ನನ್ನ ಕೇಳಿದ್ರಿ. ಹೇಗೆ ಬೇಕೋ ಹಾಗೆ, ಎಷ್ಟು ಬೇಕೋ ಅಷ್ಟು, ದುಂದು ಬೇಡ. ಅವಶ್ಯಕತೆಗೆ ಆಗೋ ಅಷ್ಟು ಖರ್ಚನ್ನ ಸಂಬಳದಲ್ಲಿ ಹೊಂದಿಸೋದು ಕಷ್ಟ. ನಾ ಬರ್ತೀನಿ. ಉಪವಾಸ ಉತ್ತರನ? ಆತ್ಮಶುದ್ಧಿ ಆಗುತ್ತೆ. ಮಗು, ನೀನು ಪಾಪಕ್ರಿಯೆಗಳಲ್ಲಿ ತೊಡಗಿರೋರಿಗೆ ಆತ್ಮಶುದ್ಧಿ. ಆಸೆ ಪಟ್ಟೆ, ಬಾಂಬೆಗೆ ಹೋಗಬೇಕು, ಅಲ್ಲಿ ನೃತ್ಯದ ಕಾರ್ಯಕ್ರಮ ನಡೆಯುತ್ತೆ, ಅದ್ರ ಭಾಗವಾಗಬೇಕು. ಆಸೆ ಪಟ್ಟೆ. ಅದರಿಂದ ಜಗಳ ಆಯಿತು. ಮನೇಲಿ ಎಲ್ರಿಗೂ ನೋವಾಯಿತು, ಎಲ್ಲರಿಗೂ ದುಃಖ ಆಯಿತು. ಅದಕ್ಕೆ ಕಾರಣ ನಾನು. ಆಸೆ ಪಟ್ಟಿದ್ದ ಪಾಪ, ಪ್ರಾಯಶ್ಚಿತ್ತ ಉಪವಾಸ. ಕರುಳು ಹೆತ್ತದ್ದು ಸಂಕಟ ಆಗತ್ತೆ. ಉಪವಾಸ ಅಭ್ಯಾಸ ಆದರೆ ಅಷ್ಟಡಿಗೆ ಕಮ್ಮಿ, ಕಾಸು ಉಳಿಯತ್ತೆ. ಊಟ ತಿಂಡಿ ಅವಶ್ಯಕತೆ, ಅದಾದ ನಂತರ ಮಿಕ್ಕಿದ್ದು ಬಟ್ಟೆ ಬರೆ, ಬೇಕಾದ ವಿದ್ಯೆ. ಅದಾದ ಮೇಲಲ್ವಾ ಡಾನ್ಸು, ಟೂರು. ಸೂನ ಇದು? ಅದು ಮೊಂಡು ಹೇಳಿ. ಅಲ್ಲ, ಸರ್ಕಸ್ಸು. ಹೌದಾ? ಆಯಿತು, ನೀನು ಏನು ತಿನ್ನಬೇಡ, ನಾನು ಏನು ತಿನ್ನೋಲ್ಲ. ಇಬ್ಬರಲ್ಲೊಬ್ರು ಬಿದ್ದರೆ ಸಮಸ್ಯೆಗೆ ಪರಿಹಾರ. ನೀವು ಸುಮ್ಮನಿರಿ. ಮಕ್ಕಳು ಪ್ರಶ್ನೆ ಕೇಳಿದ್ರೆ ಕೂತು ಚರ್ಚಿಸಿ ಮನಸ್ಸಿಗೆ ಸಮ್ಮತವಾದ ಉತ್ತರ ಕೊಡಬೇಕು. ಜಾರಿಸ್ಕೊಂಡು ಹೋದ್ರೆ ನಾವು ಬದುಕದ ರೀತಿನೇ ಸರಿ ಇಲ್ಲ ಅನ್ಸುತ್ತೆ. ನೀನ್ ಕೇಳಮ್ಮ. ಸರ್ಕಸ್ ಇದು ಅಂದ್ರೆ ದಿನಕ್ಕೆ 3 ಹೊತ್ತು ಹೊಟ್ಟೆಗೆ, ಸಾಯ್ಬಾರ್ದು. ಅದಕ್ಕೆ ಎಷ್ಟು ಬೇಕೋ ಅಷ್ಟು. ಊಟ ತಿಂಡಿ ಕಡಿಮೆ ಮಾಡಿದ್ದೀನ ನಿನಗೆ? ಶೋ, ಅದಲ್ಲ. ನಿನ್ನ ಕೈಲಿ ಆಗೋದೇ ಅಷ್ಟು. ತಪ್ಪಲ್ಲ, ಆಗೋದೇ ಅಷ್ಟಲ್ವಾ? ಅವಳು ಹೇಳೋದು ಸರಿ. ಇನ್ನು ಬಟ್ಟೆ ಬರೆ, ಅವಶ್ಯಕತೆ ಎಷ್ಟಿದೆಯೋ ಅಷ್ಟು. ಮನೇಲೇ ಇರ್ತೀಯ ಬೋನ್ನಲ್ಲಿದ್ದ ಹಾಗೆ. ಹಳಿದ್ ಯಾವುದಿದೆ ನೇತ್ ಹಾಕೋ. ಹರ್ದಿರತ್ತಿಲ್ಲಿ ಗೊತ್ತಾ? ಡಾನ್ಸ್ ಪ್ರಾಕ್ಟೀಸ್ಗೆ ಹಾಕೊಂಡು ಹೋಗೋ ಬಟ್ಟೆ 4 ವರ್ಷ ಹಳೆದು. ಅದ್ಭುತವಾಗಿ ಲಯದಲ್ಲಿ ಲೀನವಾಗಿ ಭಾವನ ಮನಸ್ಸಲ್ಲಿ ತುಂಬಿಕೊಂಡು ಭಂಗಿಲ್ ನಿಲ್ತೀನಿ.
ಕಂಕಳ ಕೆಳಗೆ ಬಟ್ಟೆ ಪರ್ರಂತು. ಪಕ್ಕದ ಹುಡುಗ ದಿಟ್ಟಿಸ್ದ. ಭಾವ ಬಿಟ್ಟ, ಭಂಗಿ ಬಿಟ್ಟ, ಬಟ್ಟೆ ಹರಿದಿದೆ ಹುಸಿನಗೆ ಮುಖದಲ್ಲಿ. ಅವಶ್ಯಕತೆಗೆ ಯೋಗ್ಯತೆ ಇಲ್ಲ, ಹವ್ಯಾಸ, ದುರಾಸೆ. ಮತ್ಯಾಕ್ ಸೇರಿಸ್ದೆ ಡಾನ್ಸ್ಗೆ? ಮತ್ತದೇ ಸರ್ಕಸ್ಸು. ಹುಲಿ ಸಿಂಹ ಕಲಿಸ್ತಾರೆ, ಸ್ಟೂಲ್ ಮೇಲೆ ನಿಂತ್ಕೋ, ಬೆಂಕಿಲ್ ಹಾರು, ನೋಡ್ತಾರೆ, ಚಪ್ಪಾಳೆ ತಟ್ತಾರೆ, ಅಷ್ಟೇ ಡ್ಯಾನ್ಸು. ನಮ್ಮದೊಂದು ಹೊಸ ಸರ್ಕಸ್ ಇದೆ, ಅದಕ್ಕೆ ಕೊಡಿ, ಮದುವೆ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ, ಅಷ್ಟೇ ತಾನೇ? ಎಲ್ರದು ಅಷ್ಟೇ. ಹೌದಲ್ವಾ ಮಗು? ಎಲ್ರದ್ದು ಅಷ್ಟೇ ಅಲ್ವಾ? ತಲೆಮಾರುಗಳಿಂದ ನಡ್ಕೊಂಡು ಬಂದಿದ್ದೆ ನಿನಗೂ ಬೇರೆ ಎಲ್ಲಾಗತ್ತೆ. ಅದಕ್ಕೆ ಪ್ರಪಂಚ ಹೀಗಾಗಿರೋದು. ಮನುಷ್ಯರಿಲ್ಲ, ಎಲ್ಲ ಪ್ರಾಣಿಗಳೇ. ಅಪ್ಪ ಮಗಳನ್ನ ಎದುರು ನಿಲ್ಲಿಸ್ಕೊಂಡು ಪ್ರಶ್ನೆ ಕೇಳ್ತಾರೆ. ಇದು ಮನೆ, ವಾಟಿಕೆ ಅಲ್ಲ, ಗೆಜ್ಜೆ ಸದ್ದು ಮಾಡ್ಕೊಂಡು ಹೆಜ್ಜೆ ಹಾಕೋಕೆ. ಹೊಟ್ಟೆ ಹಸುವು, ದೇಹದ ಹಸುವು, ಬದುಕು ಇಷ್ಟಕ್ಕೆ ಸೀಮಿತವಾಗಿರೋದ್ರಿಂದಲೇ ರಾಕ್ಷಸ ಪ್ರಪಂಚವಾಗಿರೋದು. ಮನಸ್ಸಿಗೆ ಹಸುವಿದೆ, ಹೃದಯಕ್ಕೆ ಹಸುವಿದೆ, ಅದರ ಪೂರೈಕೆಯಲ್ಲೇ ಅಲ್ವಾ ಮನುಷ್ಯ. ಮಾತು ಸತ್ಯ ಮಗು, ಆದರೆ ನಮಗೆ ಯೋಗ್ಯತೆ ಇರಬೇಕಲ್ವಾ? ಯೋಗ್ಯತೆ ಇಲ್ದಿದ ಮೇಲೆ ಹೊಂದೋ ಆಸೆನೂ ಇರಬಾರ್ದು. ಮನೆ, ಮಠ, ಆಸ್ತಿ, ಒಡವೆ ಅಷ್ಟೇ ಅಲ್ಲ, ಸಂಸಾರ, ಮಕ್ಕಳು ಕೂಡ. ಒಂದು ಮಾತು ನೇರ ಹೇಳ್ತೀನಿ, ತಪ್ಪು ತಿಳ್ಕೊಬೇಡಿ. ಹೇಳು ಮಗು. ಮುಗ್ಧರ ಮಾತು ದೈವವಾಣಿ, ತಪ್ಪು ಬರಲ್ಲ ನಿನ್ನ ಬಾಯಲ್ಲಿ. ಹೇಳಮ್ಮ. ಅಮ್ಮ ಬಂದು ಹೇಳಿದ್ರು, ಮಗಳು ಸಮಸ್ಯೆ ಅಂತ. ಬುದ್ಧಿ ಇರೋರು ಸಂಧಾನಕ್ಕೆ ಬರಬಾರ್ದು. ಅರು, ಅವಳು ಹೇಳಿ. ಹೇಳಮ್ಮ. ನಾನು ಅಮ್ಮ ಒಂದೇ ರಕ್ತ. ಇವತ್ತು ಕಿತ್ತಾಡ್ತೀವಿ, ನಾಳೆ ಒಂದಾಗ್ತೀವಿ. ಹೊರಗಿನವ್ರ ಮಧ್ಯಸ್ಥಿಕೆ ವಹಿಸಿ ಸಂಧಾನ ಅಂತಾದ್ರೆ ಸಂಬಂಧ ಅಮ್ಮ ಮಗಳದ್ದು ಅನ್ನಿಸ್ಕೊಳ್ಳಲ್ಲ. ಅಮ್ಮನಿಗಿರ್ಬೋದು ಅನುಮಾನ, ಆದರೆ ನನಗಿಲ್ಲ. ಆಕೆ ನನ್ನಮ್ಮ. ಹೇಳಬೇಕು ನೀವು ಅದನ್ನು ಅವಳಿಗೆ. ತಪ್ಪಾಯ್ತು ತಾಯಿ. ಅಮ್ಮ. ಏನು? ನಾನು ಕಲಿತಿರೋದು ನೃತ್ಯ. ಅದೊಂದು ಕಲೆ. ಮನಸ್ಸಿಗೆ ಮುದ ಕೊಡುತ್ತೆ, ನೋಡೋರ್ಗೆ ಸಂತೋಷ ಆಗುತ್ತೆ. ಇಂದ್ರಿಯಗಳ ಆಸ್ವಾದದ ಯೋಗ್ಯತೆಗೆ ಮೀರಿದ್ದು ಇದು ಪ್ರಪಂಚಕ್ಕೆ ಕೊಡುತ್ತೆ. ಈಗ ನಾನು ಈ ಕಾರ್ಯಕ್ರಮಕ್ಕೆ ಹೋಗಲಿಲ್ಲ ಅಂದರೆ ಅಪ್ಪ ಹೇಳಿದ ಮಾತು ಸತ್ಯ ಆಗುತ್ತೆ. ಇದು ವಾಟಿಕೆ. ಬದುಕು ಹವ್ಯಾಸಗಳಲ್ಲಿ ತಾಳ ತಪ್ಪದವ್ರ ತಾಳಕ್ಕೆ ಕುಣಿಯೋ ಕ್ರೀಡೆ ಆಗುತ್ತೆ. ನಾನದಲ್ಲ. ಅಮ್ಮ ಹಸು ತಡೀತಿಲ್ಲ, ರಾತ್ರಿಯಿಂದ ಏನೂ ತಿಂದಿಲ್ಲ. ಸಂಕಟ, ನಿದ್ದೆ ಹತ್ತಿಲ್ಲ.
ಆದ್ರೆ ಏನ್ ಮಾಡ್ತೀಯ? ಅಪ್ಪ ಮಾತು ಅನ್ಬಾರ್ದಿತ್ತು. ಕ್ಷಮಿಸಿ, ಬಹಳ ಹೊತ್ಕಾದ್ರ? ಇಲ್ಲ, ಕೂತ್ಕೊಳ್ಳಿ ಕೂತ್ಕೊಳ್ಳಿ ಪ್ಲೀಸ್. ಏನು ಹೆಸರು? ಶ್ವೇತಾ ಅಂತಂದ್ರು? ಹೌದಾ? ಹೊಲಸು ಬದುಕ್ತಾರೆ ಕಾರ್ಮಿಕರ ಗಲ್ಲಿಗಳಲ್ಲಿ. ಕಳ್ಳತನ ಮುಖ್ಯವಾದ ದಂಧೆ. ತಂಬಾಕು ಕದೀತಾರೆ, ಎಲೆ, ದಾರ, ಗೋಣಿ ಎಲ್ಲ ಕದೀತಾರೆ. ಎಲ್ಲಿವರೆಗೂ ಅಂದರೆ ಹೆಸರು, ಅದೂ ಮೇಲ್ವರ್ಗದ್ದೇ ಬೇಕು. ಕರೆಸಿದ್ದೇನು ಹೇಳಿ ಪ್ಲೀಸ್. ಹುಚ್ಚು ಅಂದಿದ್ರು ಹುಡುಗಿಗೆ. ಹುಚ್ಚಿಲ್ಲ, ಅಮಾಯಕತೆ. ಅಸಹಾಯಕ ಪರಿಸ್ಥಿತಿ ಅನ್ಯಮನಸ್ಕತನ ರೂಢಿಸ್ಕೊಂಡಿದೆ. ವಿಷಯಕ್ಕೆ ಬನ್ನಿ ಪ್ಲೀಸ್. ಚಟಕ್ಕಿರ್ಬೋದು, ಇಲ್ಲ ಅವಶ್ಯಕತೆ ಇರ್ಬೋದು. ಮೀರಿ ಸಿಕ್ಕಾಕ್ಸಿ ದುಡ್ಡು ಸೆಳೆಯೋಕೆ ಒಂದು ಮಿಖ ಬಲೆಯಲ್ಲಿ ಕೆಡವುಕೊಂಡಿರಬಹುದು. ಹುಡುಕಿದೆ. ಎರ್ಚೋ ಅಷ್ಟು ಆಸ್ತಿ ಇರೋ, ಮರ್ಯಾದೆಗೆ ಹೆದರೋ ಸಂಸ್ಥೆಯಲ್ಲಿ ಅಧಿಕಾರದಲ್ಲಿರೋರ್ನ. ಹುಚ್ಚ ಇದು? ಬುದ್ಧಿವಂತಿಕೆ. ಯಾರದು? ಯಾರು ಒಂದೇ? ಪ್ಲೀಸ್. ನೀನು, ನಿಮ್ಮಪ್ಪ, ಹುಟ್ಟೋ ಮಗು, ಮೂರನ್ನು ಕ್ಷಣದಲ್ಲಿ ಹೊಸ್ಕೋ ಚೈತನ್ಯ ಇದೆ. ಯಾರು? ಏಳು ಮೇಲೆ. ಹೊಸ್ಕೋದು ಅಷ್ಟು ಸುಲಭ ಅಲ್ಲ. ಹೊಸ್ಕೋದೆ ಆಗಿದ್ರೆ ಹೊಸ್ಕಿರ್ತಿದ್ರಿ, ನನ್ನ ಕರೆಸ್ತಾ ಇರಲಿಲ್ಲ. ಹೆದರ್ಸೋದೆ ಆದರೆ ಬೇರೆ ಯಾರನ್ನಾದ್ರೂ ಹುಡುಕಿ, ನನ್ನನ್ನಲ್ಲ. ಹೊಡುಕೊಂಡು ಹೋಗೋದು ಉತ್ತರನಾ? ಅಲ್ಲ ಅಂತ ಗೊತ್ತು. ಮತ್ತೆ ಹೆದರು ಸಾಯೋದು ಉತ್ತರ ಅಲ್ಲ. ಕರೆಸಿದ್ದೀರಿ, ಗೌರವ ಕೊಟ್ಟು ಬಂದಿದ್ದೀನಿ. ಸಮಸ್ಯೆ ಇರೋದು ಇವಳೊಬ್ಳಿಗೆ ಅಲ್ಲ, ನಿಮಗೂ ಕೂಡ. ಅಷ್ಟು ಅರಿವಿದೆ ನನಗೆ. ಉತ್ತರದ ಅವಶ್ಯಕತೆ ಇಬ್ಬರಿಗೂ ಇದೆ. ಕೂತು ಮಾತಾಡಿ ಸಂಧಾನದಲ್ಲಿ ಬಗೆಹರಿಯೋದೇ ಆದರೆ ನನಗೂ ಸಂತೋಷ. ಹೆದರಿಸೋದೇ ಆದರೆ ಹೊಡೆದಾಡೋ ಚೈತನ್ಯ ಇದೆ, ಹೊಡೆದಾಡ್ತೀನಿ ಅಂತೀರಿ. ಅದು ಬೇಕಿತ್ತು ನನಗೆ. ಕೂತ್ಕೊಳ್ಳಿ. ಕ್ಷಮಿಸು ತಾಯಿ, ನಿನ್ನ ಹೆದರಿಸೋದು ನನ್ನ ಉದ್ದೇಶ ಆಗಿರಲಿಲ್ಲ. ಕೂತ್ಕೊಳ್ಳಿ. ನಿಮ್ಮ ಬಗ್ಗೆ ಹೇಳಿ. ಅಂದರೆ ನಿಮ್ಮ ಬಗ್ಗೆ ವೈಯಕ್ತಿಕ ಪ್ರೀತಿ ಪ್ರೇಮ ಇರಬಹುದು, ಮದುವೆಯ ಹುನ್ನಾರ ಇರಬಹುದು. ಅದು ಪ್ರಸ್ತುತ ಅಲ್ಲ. ತಿಳ್ಕೊಳ್ಳೋ ಆಸೆ ನನಗೆ.
ಅಧಿಕ ಪ್ರಸಂಗತನ ಅನ್ನಿಸ್ಕೊಳ್ಳುತ್ತೆ. ಇಲ್ಲ, ಪ್ರಸ್ತುತ. ಆಚೆಗಿರ್ತೀಯಾ? ನಿನಗೆ ಹೇಳಿದ್ದು ಆಚೆ ಇರ್ತೀಯಾ? ಕೂತ್ಕೋ.